ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದೇವ್. ಬಿಗ್ ಬಾಸ್ ಮನೆಯಿಂದ ಕಾಕ್ರೋಚ್ ಸುದಿ ಹೊರ ಬಂದಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಎಲ್ರಿಗೂ ಆಲ್ಮೋಸ್ಟ್ ಮುಂಚಿತವಾಗಿ ಗೊತ್ತಾಗಿತ್ತು ಈ ವಿಷಯ. ಆದರೆ ನಾನು ಈ ಬಗ್ಗೆ ಏನು ಚರ್ಚೆ ಮಾಡ್ತಾ ಹೋಗೋದು ಅಂತಂದರೆ, ಕಾಕ್ರೋಚ್ ಸುದಿ ಬಹಳ ವಿಭಿನ್ನವಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ರು. ಆರಂಭದಲ್ಲೇ ಅವರು ಜನಾಭಿಪ್ರಾಯವನ್ನು ಕೇಳ್ಕೊತಾ ಮುಸುಗುದಾರಿಯಾಗಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಯಾರು ಗೊತ್ತಾ ಅಂತ ಜನರನ್ನೆಲ್ಲ ಕೇಳಿಕೊಂಡು ಭಾಳ ಡಿಫ್ರೆಂಟಾಗಿ ಎಂಟ್ರಿ ಕೊಟ್ಟಿದ್ರು. ಮತ್ತು ಅವರ ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು. ಅವರು ಡೈಲಾಗ್ ಹೊಡೆಯೋದ್ರಲ್ಲೇ ಸಿಕ್ಕಾಪಟ್ಟೆ ಫೇಮಸ್. ಡೈಲಾಗ್ ಹೊಡೆದು ಕೊನೆಗೆ ಒಳಗಡೆ ಎಂಟ್ರಿ ಆಗಿ ನಾನೇನೋ ತೋರಿಸ್ತೀನಿ ಅಂತ ಹೋಗಿದ್ರು. ಆದರೆ ಎಲ್ಲರೂ ಕೂಡ ಊಹೆ ಹೇಗಿತ್ತು ಅಂದರೆ, ಕಾಕ್ರೋಚ್ ಸುದಿ ಈ ಸಲ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಹೊರಗಡೆ ಹೆಂಗೆ ಸಿನಿಮಾದಲ್ಲಿ ಹೆಂಗೆ ವಿಲನ್ ಆಗಿ ಇದ್ರು, ಯಾವ ರೀತಿ ಡೈಲಾಗ್ ಹೊಡಿತಿದ್ರು, ಅದೇ ರೀತಿಯಾಗಿ ಮನೆ ಒಳಗಡೆ ಸಖತ್ ಎಂಟರ್ಟೈನ್ ಮಾಡ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಕಾಕ್ರೋಚ್ ಸುದಿಗೂ ಕೂಡ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸರಿಯಾದ ರೀತಿಯಲ್ಲೇ ಸರಿಯಾದ ಮಾರ್ಗದಲ್ಲೇ ಕರೆದುಕೊಂಡು ಹೋಗ್ತಾ ಇದ್ರು. ಆತನಿಗೆ ಅಸುರ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ಆತನಿಗೆ ಸಿಕ್ಕಂಥ ಅದು ಅತಿ ದೊಡ್ಡ ಚಾನ್ಸ್. ಆ್ಯಕ್ಚುಲಿ ಆ ಚಾನ್ಸನ್ನು ಅವರು ಎಲ್ಲೋ ಒಂದು ಕಡೆ ಕಳ್ಕೊಂಡ್ರು ಅಂತ ನನಗನ್ನಿಸ್ತಾ ಇದೆ. ಕೊಟ್ಟಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವಲ್ಲಿ ಫೇಲ್ಯೂರ್ ಆದರು ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಯಾರಿಂದ ಅವರಿಗೆ ಮುಳುವಾಗಿತ್ತು? ಅಶ್ವಿನಿಯಿಂದ ಮುಳುವಾಗಿತ್ತು, ಜಾಹ್ನವಿಯಿಂದ ಮುಳುವಾಗಿತ್ತು. ಅವರ ಅಸುರ ಅನ್ನೋ ಕ್ಯಾರೆಕ್ಟರ್ಗೆ ಧಕ್ಕೆ ಬಂದಿದೆ ಅಶ್ವಿನಿಯಿಂದ, ಜಾಹ್ನವಿಯಿಂದ. ಆದರೆ ಹೋಗ್ತಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಇವರು ಕಂಫರ್ಟ್ ಝೋನ್ಗೆ ಹೋಗ್ತಾರೆ. ಅಂದರೆ ಇವರ ಆಟವನ್ನು ಬಿಟ್ಟು, ಓಕೆ ಒಂದು ರೇಂಜಲ್ಲಿ ಒಂದು ಆಟ ಹೋಗ್ತಾ ಇರುತ್ತೆ ಇವ್ರದ್ದು, ಆದರೆ ಅವರ ಆಟವನ್ನು ಬಿಟ್ಟು ಎಲ್ಲ ಒಂದು ಕಡೆ ಆ ಅಶ್ವಿನಿ ಮತ್ತು ಜಾಹ್ನವಿ ಇವರ ಈ ಬಕೆಟ್ ಸಂಘವನ್ನು ಸೇರಿ ಇವರು ಕೂಡ ಅತಿ ದೊಡ್ಡ ಬಕೆಟ್ ಆಗಿ ಪರಿವರ್ತನೆ ಆಗ್ತಾ ಹೋಗ್ತಾರೆ. ಸೊ ನಿನ್ನೆ ಎಲಿಮಿನೇಷನ್ ವೇಳೆ ಅವರ ಪತ್ನಿ ಕೂಡ ಅದನ್ನೇ ಹೇಳ್ತಾರೆ, ನಿಮ್ಮ ಆಟ ನೀವು ಆಡ್ತಾ ಇದ್ರಿ, ಯಾವಾಗ ನೀವು ಅಶ್ವಿನಿ ಮತ್ತು ಜಾಹ್ನವಿ ಅವರ ಗ್ಯಾಂಗದ ಸೇರ್ಕೊಂಡ್ರಿ ಅಲ್ಲಿ ಸ್ವಲ್ಪ ಎಡವಟ್ಟು ಆಯಿತು ಅಂತ ಭಾಳ ಅರ್ಥಗರ್ಭಿತವಾಗಿ ಅವರ ಪತ್ನಿ ಕೂಡ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು. ಮನೆಯೊಳಗಡೆ ಯಾವುದೇ ರೀತಿ ಜಡ್ಜ್ಮೆಂಟ್ ಸಿಗಲ್ಲ. ಎಲ್ಲೋ ಒಂದು ಕಡೆ ಫೈನಲಿಸ್ಟ್ ಆದಂಥ ಸುದಿ ನೋಡಿ, ಮೊದಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫೈನಲಿಸ್ಟ್ ಆದಂಥ ಸುದಿ ನಿಜವಾಗ್ಲೂ ಖುಷಿಯಾಗಿತ್ತು. ಮುಂದೆ ಒಂದು ಫೈನಲ್ವರೆಗೂ ಕೂಡ ಹೋಗ್ತಾರೆ, ಅಟ್ಲೀಸ್ಟ್ ಟಾಪ್ 5 ಆದರೂ ಇದ್ದೇ ಇರ್ತಾರೆ ಅನ್ನೋ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆಗಿಬಿಟ್ಟಿದೆ. ಕಾಕ್ರೋಚ್ ಸುದಿ ಹೊರ ಬಂದಿರೋದು ಎಲ್ರಿಗೂ ಒಂದು ರೀತಿಯಲ್ಲಿ ಶಾಕ್ ಅನ್ನುವಂತೆ ಆಗಿದೆ. ನಿಮಗೇನು ಅನ್ನಿಸ್ತು? ನಾನು ಹೇಳಿದ್ದು ಕರೆಕ್ಟ್ ಅನ್ನಿಸ್ತಾ? ನೀವು ಕೂಡ ಕಮೆಂಟ್ ಮಾಡ್ಬೋದು. ಮುಂದುವರೆದು ಮಾತನಾಡೋದಾದರೆ, ಕಾಕ್ರೋಚ್ ಸುದಿ ಒಬ್ಬ ಒಳ್ಳೆ ನಟ, ಒಬ್ಬ ಟಗರು ಸಿನಿಮಾದಿಂದ ಬಂದಂಥ ನಟ, ಅದ್ಭುತವಾದಂಥ ನಟ. ಆ ಸಲಗ ಸಿನಿಮಾದಲ್ಲಂತೂ ತನ್ನದೇ ಆದಂಥ ಶೈಲಿಯಲ್ಲಿ ಡೈಲಾಗನ್ನು ಹೊಡೆದು ಎಲ್ಲರಿಗೂ ಕೂಡ ಮನರಂಜನೆ ನೀಡಿ ಖುಷಿ ಕೊಟ್ಟಂತಹ ನಟ. ಇಂತಹ ನಟ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಹವಾ ಮೇಂಟೈನ್ ಮಾಡ್ಬೋದಿತ್ತು, ಅದ್ಯಾವುದೂ ಕೂಡ ಮಾಡಲಿಲ್ಲ. ಈ ಆಂಟಿ ಗ್ಯಾಂಗ್ಗಳ ಜೊತೆ ಸೇರಿಕೊಂಡು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಫೇಲ್ಯೂರನ್ನು ಅನುಭವಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇರುವಂಥ ವಿಚಾರ. ಹಂಗೆ ನೋಡೋಕ್ಕೋದ್ರೆ ಕಾಕ್ರೋಚ್ ಸುದಿಗಿಂತ ಅಲ್ಲಿ ವೇಸ್ಟ್ಗಳು ಇದ್ದಾರೆ. ಉದಾಹರಣೆಗೆ ಅಭಿಷೇಕ್ ಆಗಿರ್ಬೋದು, ಏನು ಪ್ರಯೋಜನಕ್ಕಿಲ್ಲ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಕಾಕ್ರೋಚ್ ಸುದಿ ಕಂಡಷ್ಟು ಕೂಡ ಆತ ಕಾಣಿಸ್ಕೊಳ್ತಾ ಇಲ್ಲ. ಆದರೆ ಅವ್ರು ಯಾರು ಕೂಡ ನಾಮಿನೇಟ್ ಆಗಲಿಲ್ಲ. ಅಲ್ಲಿ ಬಚಾವಾಗುವಂಥ ಪ್ರಯತ್ನಗಳು ನಡೀತು. ಅದು ಅವರವರ ಸ್ಟ್ರಾಟಜಿ ಇರ್ಬೋದು, ಉಳ್ಕೊಳ್ಳೋದಕ್ಕೆ ಅವ್ರು ಮಾಡೋದಂಥ ಸಾಹಸಗಳಿರ್ಬೋದು ಅಥವಾ ಪ್ಲಾನಿಂಗ್ಸ್ ಇರ್ಬೋದು. ಕಾಕ್ರೋಚ್ ಸುದಿಗೆ ಸಿಕ್ಕಂತಹ ಒಂದು ಅವಕಾಶವನ್ನು ಕೂಡ ಕೈ ಚೆಲ್ಕೊಂಡ್ರು. ಅವರಿಗೆ ಒಂದು ಫೈನಲಿಸ್ಟ್ ಆಗಿ ಗೆದ್ದಾಗ ಅವರಿಗೊಂದು ಪವರ್ ಸಿಕ್ಕಿತ್ತು. ಆ ಪವರನ್ನು ಕೂಡ ಎಲ್ಲ ಒಂದು ಕಡೆ ಅಲ್ಲಿ ಯೂಸ್ ಮಾಡಿಕೊಂಡು ವೇಸ್ಟ್ ಮಾಡಿಕೊಂಡ್ರು ಅಂತ ನನಗನ್ನಿಸ್ತಾ ಇದೆ. ಸೊ ಹಾಗಾಗಿ ಕಾಕ್ರೋಚ್ ಸುದಿ ಈ ಸಲ ಎಲಿಮಿನೇಷನ್ ಆಗಿದ್ದೇ ದೊಡ್ಡ ಎಡವಟ್ಟಾಯಿತು. ಅಲ್ಲಿ ಎಡವಟ್ಟಾದಮೇಲೆ ಜನ ಅವರನ್ನು ಲೈಕ್ ಮಾಡೋದನ್ನು ನಿಲ್ಲಿಸಿದ್ರು. ಯಾಕಂತಂದರೆ ಕಾಕ್ರೋಚ್ ರಕ್ಷಿತಾಗೆ ಸಡೆ ಎಂಬ ಪದವನ್ನು ಉಪಯೋಗಿಸಿದ್ರು. ಅದನ್ನು ಉಪಯೋಗಿಸೋದಲ್ಲದೆ ಅಲ್ಲಿ ಹೋಗಿ ಆ ಬಕೆಟ್ ಗ್ಯಾಂಗ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು, ಅಶ್ವಿನಿ ಅನ್ನೋ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ಅವ್ರು ಆಡ್ತಾ ಇದ್ದಾರೆ, ಅಶ್ವಿನಿ ಅವ್ರ ಸ್ಟ್ರಾಟಜಿ ಅವ್ರು ಮಾಡ್ತಾ ಇದ್ದಾರೆ. ಅದು ನೆಗೆಟಿವ್ ಆರ್ ಪಾಸಿಟಿವ್, ಅವ್ರ ಆಟ ಆಡಿ ಅವರು ಅಟೆನ್ಷನ್ ಕ್ರಿಯೇಟ್ ಮಾಡಿಕೊಂಡು ಅವರು ಫುಲ್ಲು ಹೈಪಲ್ಲಿ ಆಡ್ತಾ ಇದ್ದಾರೆ. ಆದರೆ ಈತ ಅಲ್ಲಿ ಗ್ಯಾಂಗಲ್ಲಿ ಸೇರಿಕೊಂಡು ಎಲ್ಲೋ ಒಂದು ಕಡೆ ಸೈಲೆಂಟಾಗಿ ಎಲ್ಲೂ ಕಾಣಿಸಿಕೊಳ್ಳದೆ ಎಡವಟ್ಟು ಮಾಡಿಕೊಂಡ್ರು ಕಾಕ್ರೋಚ್ ಸುದಿ. ಇದು ಅವರ ಈ ಬಿಗ್ ಬಾಸ್ ಅನ್ನೋ ಜೀವನಕ್ಕೆ ಒಂದು ರೀತಿಯಲ್ಲಿ ಹೊಡೆತ ಬಿತ್ತು. ಇನ್ನೂ ಒಂದಷ್ಟು ವಾರಗಳ ಕಾಲ ಇರ್ಬೋದಿತ್ತು, ಇನ್ನು 50 ಡೇಸ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೂ ಮುಂಚಿತವಾಗೇ ಕಾಕ್ರೋಚ್ ಸುದಿ ಬಂದಿದ್ದು ಯಾರಿಗೆಲ್ಲ ಶಾಕ್ ಆಯಿತು ಕಮೆಂಟ್ ಮಾಡಿ. ಮತ್ತು ಅವ್ರಿಗಿಂತ ಇನ್ನೂ ಬೇಡದೇ ಇರೋರಲ್ಲಿ ಯಾರಿದ್ದಾರೆ? ಕಾಕ್ರೋಚ್ ಸುದಿ ಬದಲು ಇವ್ರು ಹೋಗ್ಬೋದಿತ್ತು. ಎಲಿಮಿನೇಷನಲ್ಲಿ 4 ಜನ ನಿಂತ್ಕೊಂಡಿದ್ರು, ಜಾಹ್ನವಿ ಮತ್ತು ರಿಷಾ ಮತ್ತು ರಘು ಮತ್ತು ಕಾಕ್ರೋಚ್ ಸುದಿ. ನನ್ನ ಪ್ರಕಾರ, ನೀವು ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳೋದಾಗಿದ್ದರೆ, ರಿಷಾ ಮನೆಯಿಂದ ಆಚೆ ಹೋಗಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತು. ಯಾಕಂತಂದರೆ ಸುಮ್ಮನೆ ಅವರು ಕಿರ್ಚಿ ಕೂಗಿ ಏನೂ ಆಟ ಆಡ್ತಾ ಇಲ್ಲ. ನನ್ನ ಪ್ರಕಾರ ಸುಮ್ಮನೆ ಏನೋ ಕಿರ್ಚಾಡೋದ್ರಿಂದ ಕೂಗಾಡೋದ್ರಿಂದ ಸ್ವಲ್ಪ ಜಗಳ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅವ್ರೇನಾರು ಅಲ್ಲಿ ಉಳ್ಕೊಂಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಜಾಹ್ನವಿ ಅಥವಾ ರಿಷಾ ಇವರಿಬ್ಬರಲ್ಲಿ ಒಬ್ಬರು ಹೋಗಿದ್ರೆ ನನ್ನ ಪ್ರಕಾರ ಬೆಸ್ಟ್ ಇತ್ತು ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ ವೈಯಕ್ತಿಕವಾಗಿ ನೀವು ಕಮೆಂಟ್ ಮಾಡಿ. ಮತ್ತು ನಾಮಿನೇಷನ್ ಅಲ್ಲದಲ್ಲೇ ಸೇಫ್ ಆಗಿರುವಂಥ ಟೀಮಲ್ಲಿ ಯಾರು ಇನ್ನೂ ಆಟನೇ ಶುರು ಮಾಡಿಲ್ಲ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ. ಸೊ ಕಾಕ್ರೋಚ್ ಸುದಿ ಬಗ್ಗೆ ನಿಮಗೇನು ಅನ್ನಿಸ್ತು ನೀವು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.